ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್. ಸೊ ನಿಮ್ಮದೆಲ್ಲ ರಿಕ್ವೆಸ್ಟ್ ಆಗಿತ್ತು. ಈಗಷ್ಟೇ ಸ್ವಲ್ಪ ಟ್ರೆಂಡಿಂಗಲ್ಲಿ ಇರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಜಡೆ ಥರ ಎಣೆಯೋದು ವಿಡಿಯೋ ಮಾಡಿ ಹಾಕಿ ಅಂತ ಕಾಮೆಂಟಲ್ಲಿ ಕೇಳಿದ್ರಿ. ಯೂಟ್ಯೂಬಲ್ಲಿ ಕೂಡ ಮಾಡಿದ್ದೀರಾ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಕೂಡ ಮಾಡಿ ತೋರಿಸಿದ್ದೀರಾ, ಈ ಥರ ತೋರಿಸಿ ಅಂತ ಹೇಳಿಬಿಟ್ಟು. ಬಟ್ ರೀಸೆಂಟಾಗಿ ನಾನು ಹಾಕಬೇಕು ಅಂದರೆ ನನ್ನ ಹತ್ರ ಮೈಸೂರು ಸಿಲ್ಕ್ ಸೀರೆ ಇಲ್ಲ. ಜಸ್ಟ್ ಒಂದು ಪಾಸ್ ಆದಮೇಲೆ ಈ ವಿಡಿಯೋ ನನಗೂ ಕೂಡ ಕಾಣಿಸಿದ್ದು. ಸೊ ಮೋಸ್ಟ್ ಟ್ರೆಂಡಿಂಗಲ್ಲಿದೆ ಅದು. ಅದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಾ, ಬೇಗ ಅಪ್ಲೋಡ್ ಮಾಡಿ ಅಂತ. ಬಟ್ ನನ್ನ ಹತ್ರ ಅಂತೂ ಮೈಸೂರು ಸಿಲ್ಕ್ ಸೀರೆ ಇಲ್ಲ. ಬಟ್ ಇವತ್ತು ನಿಮ್ಮ ರಿಕ್ವೆಸ್ಟ್ ಮೂಲಕ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಹತ್ರ ಏನಾದರೂ ಮೈಸೂರು ಸಿಲ್ಕ್ ಸೀರೆ ಇದ್ದರೆ ಡೆಫಿನೆಟ್ ಆಗಿ ನೀವು ಈ ಥರ ಟ್ರೈ ಮಾಡ್ಬೋದು. ಸೊ ನನಗೆಷ್ಟು ಗೊತ್ತಿದೆಯೋ ಅಷ್ಟು ಐಡಿಯಾದಲ್ಲಿ ಈ ಒಂದು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಹಾಕುವಂಥ ಸೀರೆ ಬಂದು ರೇಷ್ಮೆ ಸೀರೆ ಏನಲ್ಲ, ಸೊ ನಾರ್ಮಲ್ ಆಗಿ ಬಾರ್ಡರ್ ಸೀರೆ ಇದು. ಇದಕ್ಕೆ ನಾನು ಬ್ಲೌಸ್ ಪೀಸ್ ಬಂದು ಕಟ್ ಮಾಡಿಲ್ಲ. ಇವೆಲ್ಲ ರಿಕ್ವೆಸ್ಟ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಮಿಡ್ಲಲ್ಲಿ ಈ ಥರ ದಾರನ ಕಟ್ ಮಾಡಿಕೊಂಡು ಈ ಥರ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಡೀಟೇಲಾಗಿ ಹೇಳೋದಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬಟ್ ಇದಕ್ಕೆ ಬ್ಲೌಸ್ ಪೀಸ್ ಬಂದಿತ್ತಲ್ವ, ನಾನು ಇನ್ನೂ ಕಟ್ ಮಾಡಿಲ್ಲ. ಸೊ ಕಟ್ ಮಾಡೋಕ್ಕೆ ಮುಂಚೆ ಏನು ಮಾಡಿದ್ದೀನಿ ಅಂದರೆ ಈ ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕೂಡ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಏನು ಮಿಡ್ಲ್ ದಾರ ಏನಿದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಅಂದರೆ ಕ್ಲಿಯರಾಗಿ ಮಾಡಿಕೊಂಡು ಸೇಮ್ ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗೆ ಈ ಥರ ಮಿಡ್ಲಲ್ಲಿ ಈ ಥರ ಗ್ಯಾಪ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇವತ್ತು ಜಡೆ ಥರ ಹಾಕಿಬಿಟ್ಟು ತೋರಿಸಿ ಟ್ರೆಂಡಿಂಗ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಸೇಮ್ ಅದೇ ರೀತಿ ದಾರನಂತೂ ಕ್ಲಿಯರಾಗಿ ಮಾಡ್ಕೊಂಡಿದ್ದೀನಿ ಈ ಸೀರೆಗೆ. ಅದು ನಿಮ್ಮ ರಿಕ್ವೆಸ್ಟ್ ಇರೋದಕ್ಕೋಸ್ಕರ. ನಿಮ್ಮ ಹತ್ರ ಮೈಸೂರು ಸಿಲ್ಕ್ ಸೀರೆ ಇದ್ದರೆ ಇದೇ ಥರ ಥ್ರೆಡ್ ಇರುತ್ತೆ. ಸೊ ಆ ಥರ ಥ್ರೆಡ್ಡಿಗೆ ಯಾವ ಥರ ಹಾಕ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇದರಲ್ಲಿ ಜರಿ ಮತ್ತು ದಾರ ಎರಡು ಮಿಕ್ಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಮಿಸ್ಸಿಯಾಗಿ ಕಾಣಿಸುತ್ತೆ, ಅಷ್ಟು ಕ್ಲಿಯರಾಗಿ ಡಿಸೈನ್ ಅನ್ನೋದು ಕಾಣಿಸೋಲ್ಲ. ನಿಮ್ಮ ಹತ್ರ ಮೈಸೂರು ಸಿಲ್ಕ್ ಇದ್ದರೆ ಒಂದೇ ಕಲರ್ ಇರುತ್ತೆ. ಹಾಗೆ ಮೈಸೂರು ಸಿಲ್ಕ್ ಬಂದು ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೆ ಸ್ಮೂತಾಗಿ ಸಿಲ್ಕಿ ಆಗಿರುತ್ತೆ. ಆವಾಗ ನೀವು ದಾರನ ಎಳ್ಕೊಂಡಾಗ ಈಸಿಯಾಗಿ ಬರುತ್ತೆ ಹಾಕೋದಕ್ಕೆ. ನೀವು ಆರಾಮಾಗಿ ಟ್ರೈ ಮಾಡಿ. ಇದು ಸ್ವಲ್ಪ ಹಾಕೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕೋಬೋದು ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಇದಕ್ಕೆ ನೀಡಲ್ ಬೇಕಾಗುತ್ತೆ. ನಾವು ರೆಗ್ಯುಲರಾಗಿ ಬಳಸ್ತೀವಲ್ವ ಕ್ರೋಶಾ ನೀಡಲ್ಲು, ಅದೇ ನೀಡಲ್ಲೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದಕ್ಕೆಲ್ಲ ಈ ಪದ್ರೆ ಹಾಕ್ತಾರಲ್ವ ಕಾಟನ್ ಇದರಿಂದ ಉಲನಿಂದ ಸ್ವೆಟ್ರು ಎಲ್ಲ ಹಾಕೋದಕ್ಕೆ ಈ ಒಂದು ನೀಡಲ್ನ ಬಳಸ್ತಾರೆ. ಸೊ ಇದಕ್ಕೆ ಈ ಥರ ದಪ್ಪ ನೀಡಲ್ಲೇ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ನಾನು ತರಿಸ್ಕೊಂಡಿದ್ದೆ. ಸೊ ನಂಬರ್ ಬಂದು ನೋಡಿ 9 ಇದೆ ಇದು. ಫಸ್ಟು ಇದು ಸ್ಟಾರ್ಟಿಂಗ್ ಸೀರೆನ ಅಂದ್ಕೊಳ್ಳೋಣ. ಸೊ ಫಸ್ಟು ನೀಟಾಗಿ ಈ ಥರ ದಾರ ಇದ್ರೇನೆಲ್ಲ ನೀಟಾಗಿ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಕ್ಲಿಯರಾಗಿ ಈ ಲೈನ್ಸನ್ನ ನೀವು ಫಸ್ಟು ನಿಮ್ಮ ಸೀರೆಗೆ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ನೀಟಾಗಿ ಹಾಕಿದ ಮೇಲೆ ಕೈಯಿಂದ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ಬಿಟ್ಟು, ಈಗ ನೋಡಿ ಥ್ರೆಡ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಈ ನೀಡಲ್ ಏನಿದೆಯಲ್ವಾ, ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡಿ ಸ್ವಲ್ಪನೇ ಥ್ರೆಡ್ಡನ್ನು ನೀಡಲ್ಲಿಂದ ಈ ಥರ ಎತ್ಕೊಂಡ್ಬಿಟ್ಟು ಕಾಣಿಸ್ತಾ ಇದೆ. ಸ್ವಲ್ಪ ಇದು ಜರಿ ಇರೋದ್ರಿಂದ ಸ್ವಲ್ಪ ನನಗೆ ಅಡ್ಡ ಬರೋದು ಅವೆಲ್ಲ ಆಗುತ್ತೆ. ಸೊ ನೀವು ನಮ್ಮ ಸೀರೆಗೆ ಹಾಕ್ಕೊಳ್ಳೋಂಗಿದ್ರೆ ಖಂಡಿತವಾಗ್ಲೂ ಏನೂ ಅಡ್ಡ ಬರೋದಿಲ್ಲ, ಆರಾಮಾಗಿ ಆಗುತ್ತೆ. ಯಾಕಂದರೆ ಅದು ದಾರ ಬಂದು ತುಂಬ ಸ್ಮೂತಾಗಿರುತ್ತೆ. ಸೊ ಸ್ವಲ್ಪ ದಾರನ ನೀಡಲ್ ಮೇಲೆ ಇಷ್ಟು ದಾರ ತೊಗೊಂಡಿದ್ದೀನಿ ನಾನು. ಆಮೇಲೆ ನೋಡಿ ನೆಕ್ಸ್ಟ್ ಬಂದು ಸ್ವಲ್ಪ ದಾರನ ತೊಗೊತಾ ಇದ್ದೀನಿ. ಆಮೇಲೆ ಇದರಿಂದ ಈ ರೀತಿ ಈ ಕಡೆ ಪಾಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಈ ಕಡೆ ತಗೊಂಡು ಇಲ್ಲಿ ಸ್ಟಾರ್ಟಿಂಗ್ ದಾರ ಈ ಕಡೆ ಹೋಗಿದೆ. ಈ ದಾರದಿಂದ ಒಳಗಡೆ ಈ ಕ್ರೋಶಾ ಸೂಜಿಯಿಂದ ಈ ದಾರವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಎಳ್ಕೊಳ್ಳಿ. ಈ ಥರ ಎಳ್ಕೊಂಬಿಟ್ಟು ನೆಕ್ಸ್ಟ್ ದಾರ ಏನಿದೆಯಲ್ವಾ, ಸ್ವಲ್ಪ ಒಂದೆರಡು ಸಾರಿ ಹಾಕುವಷ್ಟು ಸ್ವಲ್ಪ ನಿಮಗೆ ಆ ಕಡೆ ಈ ಕಡೆ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗಲ್ಲ. ಒಂದೆರಡು ಲೈನ್ ಹಾಕಿದ್ಮೇಲೆ ನಿಮಗೆ ಆರಾಮಾಗಿ ದಾರ ಬರುತ್ತೆ. ನೀವು ನೆಕ್ಸ್ಟ್ ಬಂದು ನೋಡಿ ಇನ್ನೂ ಸ್ವಲ್ಪ ದಾರನ ಈಗ ಹಾಕಿರುವಂಥ ಇದರಿಂದ ನಾನೀಗ ಪಾಸ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಕೂಡ ಕ್ಲಿಯರಾಗಿ ಬರ್ತಾ ಇಲ್ಲ, ಜಸ್ಟ್ ಒಂದು ನಿಮಿಷ. ಸೊ ಮತ್ತೆ ಒಂದು ಸಲ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮತ್ತು ಸ್ವಲ್ಪ ತೊಗೊಳ್ಳಿ ಥ್ರೆಡ್ಡನ್ನು ಕೆಳಗಡೆ, ದಾರದ ಕೆಳಗಡೆ ನೀಡಲ್ಲ ಹಾಕಿ ಸ್ವಲ್ಪ ದಾರನ ತಗೊಂಡು ಈ ರೀತಿ ದಾರನ ಎಳ್ಕೋಬೇಕು. ಸೊ ಎಳ್ಕೊಂಡ್ಮೇಲೆ ಒಂದು ಸ್ವಲ್ಪ ತುದಿನ ಈ ಥರ ಇಟ್ಕೊಂಡಿರಿ. ಫಸ್ಟ್ ಕೆಳಗಡೆ ಇರುವಂಥ ದಾರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ, ಆಮೇಲೆ ಎಲ್ಲ ದಾರ ಬಂದಮೇಲೆ ಆರಾಮಾಗಿ ನಿಮಗೆ ಬರುತ್ತೆ. ಸೊ ಈ ಥರ ಆದಮೇಲೆ ಸ್ವಲ್ಪ ಈ ಥರ ನೀಡಲ್ಲ ತಿರ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಥ್ರೆಡ್ಡನ್ನು
ಮತ್ತು ನೀಡಲಿಂದ ತೆಗೆದುಬಿಟ್ಟು ಈ ಇರುವಂಥ ದಾರದ ಒಳಗಡೆ ಈ ಥ್ರೆಡನ್ನು ತರಬೇಕು. ಸೊ ನಿಧಾನವಾಗಿ ತಗೊಳ್ಳಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀಡಲ್ನ ಹಾಕಿಬಿಟ್ಟು ಈ ದಾರವನ್ನು ತಗೊಂಡು ಈ ಥರ ತಿರ್ಸ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ. ಸೊ ಈ ಥರ ಎಳ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಗ್ಯಾಪ್ ಕಾಣಿಸುತ್ತೆ. ಆಮೇಲೆ ನೋಡಿ ಈ ಥರ ತಿರ್ಸ್ಕೊಂಬಿಟ್ಟು ನೀಡಲ್ಲ ಮತ್ತೆ ಒಂದು ಸ್ವಲ್ಪ ದಾರವನ್ನು ತಗೊಂಡು ಈ ದಾರದಿಂದ ಈ ದಾರವನ್ನು ಈ ರೀತಿ ಎಳ್ಕೋಬೇಕು. ಸೊ ನೀಟಾಗಿ ಈ ಥರ ಎಳ್ಕೊಳ್ಳಿ ಸ್ವಲ್ಪ. ಆವಾಗ ಈ ಕಡೆ ಇರುವಂಥ ಬಟ್ಟೆ ಹಾಗೆ ಈ ಕಡೆ ಇರುವಂಥ ಬಟ್ಟೆ ಹತ್ತಿರದಲ್ಲಿ ಬಂತು, ಇಲ್ಲಿ ಮಧ್ಯದಲ್ಲಿ ಈ ಥರ ಜಡೆ ಥರ ಬರುತ್ತೆ. ಸೊ ನೋಡ್ಬೋದು ನೀವು ಈ ಥರ ಜಡೆ ಥರ ಬರುತ್ತೆ. ಒಂದು ಸ್ವಲ್ಪ ಮುಂದ್ಗಡೆ ಬಂದಿದ್ದೀನಿ ನಾನು, ಜಸ್ಟ್ ನೋಡಿ ಇಲ್ಲಿ ಇನ್ನೊಂದ್ಸರಿ. ಸೊ ನೋಡ್ತಾ ಇರ್ಬೋದು ನೀವು, ಸೇಮ್ ಅದೇನು ಜಡೆ ಇದೆಯೋ ಅದೇ ಥರನೇ ಬರುತ್ತೆ. ನೀವು ನೋಡ್ತಾ ಇದ್ದೀರಾ, ಮಧ್ಯದಲ್ಲಿ ಬಂದು ನಾನು ರೌಂಡ್ ಶೇಪ್ ಬೀಡ್ಸನ್ನು ಹಾಕಿದ್ದೀನಿ. ಸೊ ನಿಮಗೆ ಕ್ಲಿಯರಾಗಿ ತೋರ್ಸೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಯಾಕಪ್ಪ ಅಂದರೆ ಇದು ಜರಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಹಾಕೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಸಾಫ್ಟ್ ಸೀರೆಗಾದರೆ ಖಂಡಿತವಾಗ್ಲೂ ತುಂಬ ಈಸಿ ಇದೆ. ಜಸ್ಟ್ ಇನ್ನೂ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ, ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಈ ಥರ ಸೀರೆ ಟ್ರೈ ಮಾಡೋಂಗಿದ್ರೆ ಫ್ರೆಂಡ್ಸ್, ಕೆಳಗಡೆ ಸ್ವಲ್ಪ ಗ್ರಿಪ್ಗೋಸ್ಕರ ಕೆಳಗಡೆ ಇರೋವಂಥದ್ದು ಈ ಕಡೆ ಭಾಗ ಏನು ಸೀರೆ ಇದೆಯಲ್ಲ ಟೈಟಾಗಿ ಇಟ್ಕೊಂಡಿರಿ. ಮೇಲೆ ಇರೋವಂಥ ಪಲ್ಲು ಈ ಥರ ಬಟ್ಟೆ ಮಿಕ್ಕಿರ್ತಲ್ಲ, ಇದು ಕೈಯಿಂದ ಗ್ರಿಪ್ ಇಟ್ಕೊಂಡಿರಿ ಈ ಥರ ಎರಡು. ಸೊ ಈ ಥರ ಎರಡು ಗ್ರಿಪ್ ಇದ್ರೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಸೀರೆ ಹತ್ರ ಬರೋದು ಅದು ಆಗೋದಿಲ್ಲ. ಆದಷ್ಟು ಈ ಥರ ಥ್ರೆಡ್ಡನ್ನು ಜಾಸ್ತಿ ಈ ಥರ ಎಳ್ಕೊಂಬಿಟ್ಟು ಇದನ್ನು ಈ ಥರ ಟ್ವಿಸ್ಟ್ ಮಾಡಿ ತಿರ್ಸ್ಕೊಂಡು, ಸೊ ಮತ್ತೆ ನೋಡಿ ನಾನು ಸ್ವಲ್ಪ ದಾರನ ತೊಗೊತಾ ಇದ್ದೀನಿ. ಈ ಥರ ದಾರ ತೊಗೊಂಡ್ಬಿಟ್ಟು ಈ ದಾರನ ನಾನು ಇದರೊಳಗಡೆ ಪಾಸ್ ಮಾಡ್ಕೊತಾ ಇದ್ದೀನಿ. ಕ್ರೋಶಕ್ಕೆ ನಾವು ಚೈನ್ ಹೇಗೆ ಹಾಕ್ಕೊತೀವೋ ಅದೇ ರೀತಿಯೇ ಈ ದಾರನ ಹಾಕ್ಕೊಂಡು ಬಂದಿದ್ದಾರೆ ಮಿಡ್ಲಲ್ಲಿರುವಂಥದ್ದು. ಅದು ಲಾಸ್ಟಲ್ಲಿ ಜಡೆ ಥರ ನೀಟಾಗಿ ಕಾಣಿಸಿದೆ. ಸೊ ಕಲರ್ ಕಾಂಬಿನೇಷನ್ ಮೇಲೆ ಆಗ ಥರ ಲುಕ್ಕು ನೀಟಾಗಿ ಕಾಣಿಸುತ್ತೆ. ಬಟ್ ಇದು ಬಂದು ಜರಿ ಥ್ರೆಡ್ ಆಗಿರೋದ್ರಿಂದ ಒಳಗಡೆ ಜರಿ ಮತ್ತು ದಾರ ಎರಡೂ ಇರೋದ್ರಿಂದ ಈ ರೀತಿ ಕಲರ್ ಅನ್ನೋದು ಕಾಣಿಸುತ್ತೆ. ಜಸ್ಟ್ ನಾನು ಐಡಿಯಾದಗೋಸ್ಕರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿ ಈ ಥರ ತೊಗೊಳ್ಳೋದು ಅಷ್ಟೇ. ಜಸ್ಟ್ ಈ ಥರ ಸ್ವಲ್ಪ ಎಳ್ಕೊಳ್ಳಿ, ಜಾಸ್ತಿ ಎಳ್ಕೊಂಬಿಟ್ಟು ಮತ್ತು ಅದು ದಾರ ಎಲ್ಲಿದೆ ನೋಡಿಕೊಂಡು ಅಲ್ಲಿ ದಾರನ ತೊಗೊಂಡು ಯಾವುದು ದಾರನ ಒಂದು ಸ್ವಲ್ಪ ಬಿಡ್ಲಾರ್ದಂಗೆ ಎಲ್ಲವೂ ಇದರೊಳಗಿಂದ ಪಾಸ್ ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಬಂದಿಲ್ಲ ಅಂದರೆ ಸ್ವಲ್ಪ ಪಾಸ್ ರಿಮೂವ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ಟಾರ್ಟಿಂಗಿಂದ ತೊಗೋಬೋದು. ನಾನು ಹಾಕ್ತೀನಿ, ಚೆನ್ನಾಗಿ ಬರುತ್ತೆ. ವಿಡಿಯೋ ಮಾಡಬೇಕಾದ್ರೇ ಮಿಸ್ಟೇಕ್ ಆಗುತ್ತೆ, ಅದು ಏನೋ ಅಂತ ಗೊತ್ತಿಲ್ಲ. ಸೊ ಮತ್ತೆ ದಾರನ ತೊಗೊತೀನಿ, ಇದ್ರ ಒಳಗಡೆ ಪಾಸ್ ಮಾಡ್ಕೊತೀನಿ. ಹಾಕುವತ್ನಾಗ ಆ ಕಡೆ ಹತ್ತಿರ ಆಗುತ್ತೆ, ಈ ಕಡೆ ದೂರ ಆಗುತ್ತೆ, ಬಟ್ ಪರವಾಗಿಲ್ಲ. ಲಾಸ್ಟಲ್ಲಿ ಈ ಥರ ನೀಟಾಗಿ ಮಾಡಿಕೊಂಡಾಗ ಆ ಕಡೆ ಈ ಕಡೆ ಮಿಡ್ಲಲ್ಲಿ ಈ ಥರ ಜಡೆ ಥರ ಬರುತ್ತೆ ಡಿಸೈನು. ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸೇಮ್ ಅಲ್ಲೇನು ಮೈಸೂರು ಸಿಲ್ಕ್ ಮಾಡಿದಾರಲ್ವ ಇದೇ ಡಿಸೈನೇ ಮಾಡಿದ್ದಾರೆ. ಒಂದೇ ಕಲರ್ ಆಗಿದ್ದು ಚೆನ್ನಾಗಿ ಬರ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಕಸ್ಟಮರ್ ಬಂದು ಈ ಥರ ಸೀರೆ ಕೊಟ್ಟಾಗ, ಮೈಸೂರು ಸಿಲ್ಕ್ ಸೀರೆ ಕೊಟ್ಟಾಗ ಖಂಡಿತವಾಗಲೂ ನಾನು ಟ್ರೈ ಮಾಡ್ತೀನಿ. ಅವ್ರೇನಾದರೂ ಒಪ್ಕೊಂಡ್ರೆ ಅದ್ರದ್ದು ಹಾಕಿಬಿಟ್ಟು ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡ್ತೀನಿ ನಿಮಗೆ. ಬಟ್ ರೀಸೆಂಟಾಗಿ ಎಲ್ಲರೂ ಕಾಮೆಂಟ್ ಹಾಕಿದ್ರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಟ್ಟಂಗೆ ಆಗುತ್ತೆ ಅಂತೇಳಿ. ಬಟ್ ಇದಕ್ಕೆ ಕ್ರೋಶ ಸೂಜಿ ಬೇಕು ಫ್ರೆಂಡ್ಸ್. ಇದು ನಾರ್ಮಲಾಗಿ ಡಿಸೈನ್ ಹಾಕ್ತೀವಲ್ಲ ಆ ನೀಡಲ್ಗಿಂತ ದೊಡ್ಡದಾಗಿರೋದೇ ತೊಗೊಳ್ಳಿ, ದಪ್ಪ ಇರೋದು. ಕ್ರೋಶ ನಾರ್ಮಲಾಗಿ ಹಾಕ್ತೀವಿ, ಆ ಸೂಜಿ ಬರಲ್ಲ ನಿಮಗೆ. ಸೊ ದಪ್ಪ ಇರೋವಂಥ ನೀಡಲ್ಲೇ ತೊಗೊಂಡು ಇದನ್ನ ನೀವು ಆರಾಮಾಗಿ ಈ ಥರ ಸರ್ಗಂಟೆ ಥರ ಹಾಕ್ಕೊಂಡು ಹೋಗ್ಬೋದು. ಸೊ ಜಸ್ಟ್ ಈ ಥರ ಪಾಸ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋದು, ನೀಡಲ್ನ ಈ ರೀತಿ ತಿರ್ಸ್ಕೊಂಡ್ಬಿಟ್ಟು ಮತ್ತು ದಾರನ ಈ ರೀತಿ ತೊಗೊಳ್ಳೋದು. ಆಮೇಲೆ ಈ ದಾರದಿಂದ ಪಾಸ್ ಮಾಡ್ಕೊಳ್ಳೋದು. ತಗೊಂಡು ಸ್ವಲ್ಪ ಮತ್ತೆ ಈ ರೀತಿ ಎಳ್ಕೋಬೇಕು. ಈ ಥರ ಎಳ್ಕೋಬೇಕು. ಮತ್ತೆ ಸ್ವಲ್ಪ ದಾರನ ತೊಗೊತಾ ಇದ್ದೀನಿ. ಮತ್ತು ಈ ದಾರ ಇದರೊಳಗಡೆ ರಿಮೂವ್ ಮಾಡ್ಕೊತ, ಸೊ ಈ ಥರ ಎಳ್ಕೊತಾ ಇದ್ದೀನಿ. ಈ ಥರ ಎಳ್ಕೊಂಡು ಡಿಸೈನ್ನ ಹಾಕ್ಕೋಬೇಕು. ಸೊ ಮಿಡ್ಲಲ್ಲಿ ಈ ಥರ ದಪ್ಪ ಇರುವಂಥ ಬೀಡ್ಸ್ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ರಿಂಗ್ ಬೀಡ್ಸ್ ಕೂಡ ಹಾಕೋಬೋದು. ಬೀಡ್ಸ್ ಯಾವ ರೀತಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ಥರ ದಾರನ ತೆಗೆದುಬಿಟ್ಟು ದೊಡ್ಡದಾಗಿರುವಂಥ ಬೀಡ್ಸನ್ನ ತೊಗೊತಾ ಇದ್ದೀನಿ. ದೊಡ್ಡದಾಗಿರೋಂಥ ಬೀಡ್ಸನ್ನ ಈ ರೀತಿ ಪೋಣಿಸ್ಕೊತಾ ಇದ್ದೀನಿ. ಈ ಥರ ಪೋಣಿಸ್ಕೊಂಡ್ಬಿಟ್ಟು ಈಗ ಮತ್ತೆ ಸೇಮ್
ಮತ್ತು ಸೇಮ್ ದಾರ, ಸ್ವಲ್ಪ ದಾರನ ತಗೊಂಡು ಇದ್ರ ಒಳಗಡೆ ಈ ದಾರವನ್ನು ಪಾಸ್ ಮಾಡ್ಕೊತೀವಿ. ಸೇಮ್ ಕ್ರೋಶೆಟ್ ಚೈನ್ ಯಾವ ಥರ ಹಾಕ್ಕೊತೀವೋ ಅದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು ಅಷ್ಟೇ. ಇನ್ನೊಂದು ಹೇಳ್ತೀನಿ, ಹಾಕೋ ಹೊತ್ನಾಗ ಈ ಕಡೆ ಬರೋದು ಮೇಲ್ಗಡೆ ಹೋಗೋದು, ಈ ಕಡೆ ಬರೋದು ಮೇಲ್ಗಡೆ ಹೋಗೋದು ಆಗುತ್ತೆ. ಬಟ್ ಅದೇ ಟೆನ್ಷನ್ ಬೇಡ. ಅದೇ ರೀತಿ ಒಂದೇ ಸತಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಈ ಥರ ಕೈಯಿಂದ ನೀಟಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ ಮಿಡ್ಲಲ್ಲಿ ನೀಟಾಗಿ ಜಡೆ ಥರ ನೀಟಾಗಿ ಕಾಣಿಸುತ್ತೆ ಡಿಸೈನು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಂಡಿತ ಒಂದು ಟ್ರೈ ಮಾಡಿ. ಇದು ಈ ಸೀರೆ ಆಗಿರೋದ್ರಿಂದ, ನಾರ್ಮಲ್ ಸೀರೆ ಆಗಿರೋದ್ರಿಂದ ಥರ ಸುಕ್ಕು ಕಾಣಿಸುತ್ತೆ. ಬಟ್ ಸಾಫ್ಟ್ ಸೀರೆಗೆ ಆರಾಮಾಗಿ ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಈ ಥರ ಬರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆಷ್ಟು ಗೊತ್ತಿದೆಯೋ ಅಷ್ಟು ತೋರಿಸೋ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಕಸ್ಟಮರ್ ಬಂದು ಕೇಳಿದ್ರೆ ಡೆಫಿನೆಟಾಗಿ ನನ್ನ ಹತ್ರ ಮೈಸೂರು ಸಿಲ್ಕ್ ಬಂದರೆ ಈ ಒಂದು ಲೈನ್ ಹಾಕಿಬಿಟ್ಟೇ ನೆಕ್ಸ್ಟು ಬಾರ್ಡರ್ಗೆ ಕ್ರೋಶೆ ಡಿಸೈನ್ ಹಾಕಿಬಿಟ್ಟು ಎರಡೂ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನನ್ನ ಚಾನಲಲ್ಲೇ ತೋರಿಸ್ತೀನಿ. ಇದಾಗಿದೆ ಇವತ್ತಿನ ನಿಮ್ಮ ರಿಕ್ವೆಸ್ಟ್ ಆಗಿ ಕೇಳಿರುವಂಥ ಒಂದು ಜಡೆ ಡಿಸೈನು. ಸೊ ಮೈಸೂರು ಸಿಲ್ಕ್ KST ಸೀರೆ ಕತೆ ನನ್ನ ಜೊತೆ ಈ ಥರ ಆಗಿದೆ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಡೆಫಿನೆಟಲಿ ಹೊಸತೆ ಟ್ರೈ ಮಾಡಿ, ನೀಟಾಗಿ ಬರುತ್ತೆ. ಸೇಮ್ ಅಲ್ಲೇನಿದೆಯೋ ಅದೇ ರೀತಿ ವರ್ಕ್ ಅನ್ನೋದು ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಿರುತ್ತೆ, ಅಲ್ಲಿ ಆರಾಮಾಗಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.